ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ನನ್ನ ತಂದೆಯ ಬಗ್ಗೆ 10 ಸಾಲುಗಳು, ಈ ಒಂದು ಪುಟ್ಟ ಒಂದು ಪ್ರಬಂಧವನ್ನ 10 ಸಾಲಿನಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಸಲು ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರಿಗೆ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿ ತಿಳಿ ತಗೊಂಡ್ವಾ. ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ, ನನ್ನ ತಂದೆ ನನ್ನ ಜೀವನದ ಬೆಳಕು. ನನ್ನ ತಂದೆ ನನ್ನ ಜೀವನದ ಬೆಳಕು. ಓಕೆ, ನನ್ನ ತಂದೆ ನನ್ನ ಜೀವನದ ಬೆಳಕು. ಎರಡನೇ ಪಾಯಿಂಟ್ ನೋಡಿ, ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಅವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ನಂತರ ಮೂರನೇ ಪಾಯಿಂಟ್ ನೋಡಿ, ನನ್ನ ತಂದೆ ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ. ನಾಲ್ಕನೇ ಪಾಯಿಂಟ್ ನೋಡಿ, ಅವರು ನನಗೆ ಒಳ್ಳೆಯ ಮಾರ್ಗದರ್ಶಿ ಮತ್ತು ಗುರು. ಮತ್ತು ನೋಡಿ, ಅವರು ನನಗೆ ಒಳ್ಳೆಯ ಮಾರ್ಗದರ್ಶಿ ಮತ್ತು ಗುರು. ಓಕೆನಾ. ನಂತರ ಐದನೇ ಪಾಯಿಂಟ್ ನೋಡಿ, ಅವರ ಶಿಸ್ತಿನ ಜೀವನ ನನಗೆ ಆದರ್ಶಮಯ. ಆರನೇ ಪಾಯಿಂಟ್, ನನ್ನ ತಂದೆ ನನಗೆ ಓದುವ ಪ್ರೇರಣೆ ನೀಡುತ್ತಾರೆ. ಓಕೆ. ಅದಾದ ನಂತರ ನೋಡಿ, ಏಳನೇ ಪಾಯಿಂಟ್, ಅವರು ಸದಾ ಸತ್ಯ ಮತ್ತು ಧರ್ಮದಿಂದ ನಡೆಯುವಂತೆ ತಿಳಿಸುತ್ತಾರೆ. ಓಕೆ, ಅವರು ನನಗೆ ಸದಾ ಸತ್ಯ ಮತ್ತು ಧರ್ಮದಿಂದ ನಡೆಯುವಂತೆ ತಿಳಿಸುತ್ತಾರೆ. ಎಂಟನೇ ಪಾಯಿಂಟ್, ಅವರೊಂದಿಗೆ ಕಳೆದ ಸಮಯ ಯಾವಾಗಲೂ ಖುಷಿ ತರುತ್ತದೆ. ಓಕೆನಾ. ಅದಂತ ಒಂಬತ್ತನೇ ಪಾಯಿಂಟ್ ನೋಡಿ, ಅವರು ನನ್ನ ತಪ್ಪುಗಳನ್ನು ಸರಿಪಡಿಸುವ ಗೆಳೆಯ ಇದ್ದಂತೆ. ಅವರು ನನ್ನ ತಪ್ಪುಗಳನ್ನು ಸರಿಪಡಿಸುವ ಗೆಳೆಯ ಇದ್ದಂತೆ. ಓಕೆ. ನಂತರ 10ನೇ ಪಾಯಿಂಟ್ ನೋಡಿ, ನನ್ನ ಯಶಸ್ಸಿನಲ್ಲಿ ತಂದೆಯ ಕೊಡುಗೆ ಅಪಾರ. ನನ್ನ ಯಶಸ್ಸಿನಲ್ಲಿ ತಂದೆಯ ಕೊಡುಗೆ ಅಪಾರ. ನಂತರ 11ನೇ ಪಾಯಿಂಟ್ ನೋಡಿ, ಅವರನ್ನು ಯಾವಾಗಲೂ ಪ್ರೀತಿಸಿ ಗೌರವಿಸುತ್ತೇನೆ. ಓಕೆ. ಅದ ನಂತರ 12ನೇ ಪಾಯಿಂಟ್ ನೋಡಿ, ನನ್ನ ತಂದೆ ನನ್ನ ಹೆಮ್ಮೆ, ನನ್ನ ಶಕ್ತಿ. ನಾನು ಇಲ್ಲಿ 10 ಸಾಲಿನ ಪ್ರಬಂಧ ಅಂತ ತಿಳಿಸಿದ್ದೀನಿ ನಿಮಗೆ.
ಆದ್ರೆ ಇಲ್ಲಿ 12 ಸಾಲುಗಳು ಬರ್ತದೆ. ನಿಮ್ಗೆ ಯಾವ ಒಂದು ಸಾಲು ಇಷ್ಟ ಆಯಿತೋ ಆ ಇಷ್ಟವಾದ ಲೈನ್ಗಳನ್ನು ನೀವು ಬರಿತಾ ಹೋಗಿ ಮಕ್ಕಳೇ. ಓಕೆನಾ? ನನ್ನ ತಂದೆ ನನ್ನ ಹೆಮ್ಮೆ, ನನ್ನ ಶಕ್ತಿ, ನನ್ನ ಶಕ್ತಿ. ಓಕೆನಾ? ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನಿಮಗೆ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.